ಮಾಡೋಣ ಇದ್ರ ಬಗ್ಗೆ. ನಾವು ತಗೊಂಡಾದ್ಮೇಲೆ ಯಾವ ತರ ಅನಿಸ್ತು ನನಗೆ, ನೀವು ತಗೋಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಅದನ್ನು ಕೂಡ ಹೇಳೋಣ. ನೀವು ಯಾವುದೇ ಒಂದು ಗಾಡಿನ ತಗೊಳಕ್ ಹೋದ್ರು ಅದರಲ್ಲಿ ಒಂದು ಬ್ಯಾಡ್ ಕ್ವಾಲಿಟಿ ಅಂತ ಇರುತ್ತೆ, ಇನ್ನೊಂದು ಗುಡ್ ಕ್ವಾಲಿಟಿ ಅಂತ ಇರುತ್ತೆ. ಸೊ ಇವಾಗ ನಾವು ಬ್ಯಾಡ್ ಯಾವ್ದು ಅಂತ ಹೇಳ್ಬಿಟ್ಟು ಮೊದಲು ನೋಡೋಣ. ಫ್ರಂಟ್ ಸಸ್ಪೆನ್ಷನ್ ಏನಿದೆ ಸ್ವಲ್ಪ ಲೈಟ್ ಆಗಿ ವೀಕ್ ಇದೆ. ಗಾಡಿ ಟಾರ್ಕ್ ಆಗಿರ್ಬೋದು, ಹಾಗೆ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸೊ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಬಿಲ್ಡ್ ಕ್ವಾಲಿಟಿ ಅಂತೂ ಇನ್ನ ಚೆನ್ನಾಗಿದೆ. ಗಾಡಿ ತಗೊಳ್ಳೋರ್ಗೆ ಅಥವಾ ತಗೊಂಡು ಮೇಂಟೆನೆನ್ಸ್ ಮಾಡ್ತಿರೋರಿಗೆ ಹೆಲ್ಪ್ ಆಗುತ್ತಂತ ಈ ಒಂದು ವಿಡಿಯೋ ಮಾಡಿದೆ. ಸೊ ಇವಾಗ ಗುಡ್ಡು ಬ್ಯಾಡು ಥಿಂಕ್ ಮಾಡಾಯ್ತು. ಸೊ ಫಸ್ಟ್ ಸರ್ವಿಸ್ ಕಾಸ್ಟ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ, ಹಾಗೆ ಏನೇನು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಬ್ಲಾಗ್ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಥಂಬ್ನೇಲ್ ಅಲ್ಲಿ ನೋಡಿರ್ತೀರಾ. ಸೊ ಹೌದು, ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ನನ್ನ ಸುಜುಕಿ ವಿಸ್ಟ್ರೋಮ್ SX250 ಬೈಕ್ ನ ಒಂದು ಫಸ್ಟ್ ಸರ್ವಿಸ್ ಆಗಿರುತ್ತೆ. ಸೊ ಸರ್ವಿಸ್ ಬಿಲ್ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಸರ್ವಿಸ್ ಬಿಲ್ಗಿಂತ ನಾವು ಮುಂಚೆ ಸ್ವಲ್ಪ ಮಾತಾಡೋಣ ಇದ್ರ ಬಗ್ಗೆ. ನಾವು ತಗೊಂಡಾದ್ಮೇಲೆ ಯಾವ ತರ ಅನಿಸ್ತು ನನಗೆ, ನೀವು ತಗೋಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಅದನ್ನು ಕೂಡ ಹೇಳೋಣ. ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಈ ಗಾಡಿಯನ್ನು ನೀವು ತಗೊಳಕ್ ಹೊರಟಿದ್ರೆ ಅಥವಾ ತಗೊಂಡಿದ್ರೆ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನೀವು ಯಾವುದೇ ಒಂದು ಗಾಡಿನ ತಗೊಳಕ್ ಹೋದ್ರು ಅದರಲ್ಲಿ ಒಂದು ಬ್ಯಾಡ್ ಕ್ವಾಲಿಟಿ ಅಂತ ಇರುತ್ತೆ, ಇನ್ನೊಂದು ಗುಡ್ ಕ್ವಾಲಿಟಿ ಅಂತ ಇರುತ್ತೆ. ಸೊ ಇವಾಗ ನಾವು ಬ್ಯಾಡ್ ಯಾವ್ದು ಅಂತ ಹೇಳ್ಬಿಟ್ಟು ಮೊದಲು ನೋಡೋಣ. ಸೊ ಮೊದಲನೇದು ನನಗೆ ಅನ್ಸಿದ ಮಟ್ಟಿಗೆ ದೊಡ್ಡದು ಅಂದ್ರೆ ದೊಡ್ಡ ಬ್ಯಾಡ್ ಅಂದ್ರೆ ಈ ಒಂದು ಡಬಲ್ ಸ್ಟ್ಯಾಂಡು. ಸೊ ಡಬಲ್ ಸ್ಟ್ಯಾಂಡ್ ಒಂದು ಇದ್ದಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಇವಾಗ ನೀವೊಂದು ಚೈನ್ ಲೂಬಿಂಗ್ ಮಾಡಬೇಕು ಅಥವಾ ಚೈನ್ ನ ಕ್ಲೀನ್ ಮಾಡಬೇಕು ಅಂದವಾಗ ಈ ತರ ಇಲ್ಲಿ ನಾನೇನು ಕ್ರಾಶ್ ಕಾರ್ಡ್ ಹಾಕ್ಸ್ಕೊಂಡಿದ್ದೀನಿ ಅದನ್ನ ಎತ್ಬೇಕು, ಇಲ್ಲ ಅಂದ್ರೆ ಇದನ್ನ ತಗೊಂಡು ಈ ತರ ಎತ್ಬಿಟ್ಟು ಏನೋ ಒಂದು ಸಾಧನೆ ಮಾಡ್ಬೇಕಾಗತ್ತೆ. ಚೈನ್ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಚೈನ್ ಲೂಬಿಂಗ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಗುರು. ಇನ್ನೊಂದು ಇದನ್ನ ತಗೋಬೇಕಾಗತ್ತೆ, ಏನು ಒಂದು ಪೆಡಲ್ ಲಾಕ್ ಅಂತ ಹೇಳ್ಬಿಟ್ಟು ಬರುತ್ತಲ್ಲ ಡಬಲ್ ಸ್ಟ್ಯಾಂಡ್ ತರ, ಅದನ್ನ ತಗೋಬೇಕಾಗುತ್ತೆ. ಅದಕ್ಕೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ, ಅದೊಂದು ದೊಡ್ಡ ಬೇಜಾರು. ಅದು ಬಿಟ್ರೆ ಇದಕ್ಕೆ ಡಬಲ್ ಸ್ಟ್ಯಾಂಡ್ ಹಾಕಿದ್ದಾರೆ ತುಂಬಾ ಜನ, ನಾನು ವಿಚಾರಿಸಿದೆ. ಸೊ ಹಾಕ್ತವಾಗ ಅದೇನಾಗುತ್ತಂದ್ರೆ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಹೈಟ್ಗೆ ಅದು ಸೌಂಡ್ ಬರಕ್ ಶುರು ಆಗುತ್ತೆ. ಹೈಟ್ಗೆ ಆಗೋದಿಲ್ಲ. ಇಲ್ಲಿ ನಿಮ್ಗೆ ಡಬಲ್ ಸ್ಟ್ಯಾಂಡ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದು ಹಂಪ್ನ ಎಗರಿಸೋದಾಗ ಡಬಲ್ ಸ್ಟ್ಯಾಂಡ್ ಟಚ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನನ್ನ ಫ್ರೆಂಡ್ ಕೂಡ ಹಾಕ್ಸಿರೋರು ಹೇಳಿದ್ರು, ಸೊ ಡಬಲ್ ಸ್ಟ್ಯಾಂಡ್ ಹಾಕಿರಿ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಡಬಲ್ ಸ್ಟ್ಯಾಂಡ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಸೊ ನೆಕ್ಸ್ಟ್ ಇದರ ಒಂದು ಫ್ರಂಟ್ ಸಸ್ಪೆನ್ಷನ್ ಏನಿದೆ ಸ್ವಲ್ಪ ಲೈಟ್ ಆಗಿ ವೀಕ್ ಇದೆ ನನಗನ್ಸಿರೋ ಮಟ್ಟಿಗೆ. ಸೊ ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಒಂದು ಸಡನ್ ಹಂಪ್ ಇದ್ದವಾಗ ಅಲ್ಲಿ ಸ್ವಲ್ಪ ಹಂಪ್ ಇದೆ ಅನ್ನೋಂಥದ್ದೊಂದು ಜಾಸ್ತಿ ಫೀಲ್ ಆಗುತ್ತೆ. ಸೊ ಇನ್ನೊಂದ್ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು. ಸೊ ಹಾಗೆ ಈ ಒಂದು ಏನು ವಿಂಡ್ ವೈಸರ್ ಏನಿದೆ ಇದನ್ನ ಸ್ವಲ್ಪ ಹೈಟ್ ಕೊಡ್ಬೋದಿತ್ತು. ಹೈಟ್ ಕೊಟ್ಟಿದ್ರೆ ಸ್ವಲ್ಪ ಚೆನ್ನಾಗಿರೋದು. ಸೊ ಇವಾಗ ಏನಾಗುತ್ತೆ ಅಂದ್ರೆ ಇವಾಗ ನೋಡಿ ನಾನು ಇಲ್ಲಿ ಕಾಣಿಸ್ತಿದ್ದೀನಿ, ನನಗೆ ಇಷ್ಟಕ್ಕೆ ಒಂಥರ ಗಾಳಿ ಹೊಡೆಯುತ್ತೆ. ಇನ್ನೊಂದು ಸ್ವಲ್ಪ ಹೈಟ್ ಬೇಕಿತ್ತು, ಅದು ಚೆನ್ನಾಗಿರೋದು. ಸೊ ಅದು ಬಿಟ್ರೆ ಇದರಲ್ಲಿ ಬ್ಯಾಡ್ ಅನ್ನುವಂಥದ್ದು ಏನೇನು ಇಲ್ಲ ಗುರು ನನಗನ್ಸಿರೋ ಮಟ್ಟಿಗೆ. ಇವಾಗ ಸದ್ಯದ ಮಟ್ಟಿಗೆ ಏನಿವಾಗ ಒಂದು 600 ಸಮಥಿಂಗ್ ಕಿಲೋಮೀಟರ್ಸ್ ಓಡಿದೆ. ಸೊ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೊ ಹಾಗೆ ಇದರ ಒಂದು ಇವಾಗ ಬ್ಯಾಡ್ ಏನು ಡಿಸ್ಕಸ್ ಮಾಡಾಯ್ತು, ಗುಡ್. ಇವಾಗ ಗುಡ್ ಕಡೆ ನೋಡೋದಿದ್ರೆ ಇದರ ಒಂದು ಲುಕ್ಕಿಂಗ್ ವೈಸ್ ಗುರು ಕಿಲ್ಲಿಂಗ್ ಲುಕ್ ಇದೆ, ಸಖತ್ತಾಗಿ ಒಂದೊಳ್ಳೆ ಲುಕ್ ಕೊಡುತ್ತೆ. ಹಾಗೆ ಏನಪ್ಪಾ ಅಂದ್ರೆ ಒಂದು 250cc ಆಗಿರೋದ್ರಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ನನ್ನ ಪ್ರಕಾರ ಹೋದ್ರೆ ಇದು ಒಂದು 70% ಏನು ಆನ್ ರೋಡ್ಗೆ ಹೋಲಿಸ್ಬೋದು. ಯಾಕಂದ್ರೆ ನೀವು ರೋಡಲ್ಲಿ ಒಂದು ಲಾಂಗ್ ಡ್ರೈವ್ ಮಾಡ್ತೀರಾ ಅಂದ್ರೆ ನಿಮ್ಗೊಂದು ಬೆಟರ್ ಗಾಡಿ ಇದು. ಹಾಗೆ ನೀವು ಆಫ್ ರೋಡ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಡೌಟೇ, ಸ್ವಲ್ಪ ಕಡಿಮೆನೆ. ಆಫ್ ರೋಡ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಇದೆ. ಸೊ ಓಡಿಸೋರು ಹೆಂಗ್ ಬೇಕಾದ್ರೂ ಓಡಿಸ್ತಾರೆ, ಆಫ್ ರೋಡ್ಗೂ ಸಹಿ ಇದು, ಆನ್ ರೋಡ್ಗೂ ಸಹಿ. ಸೊ ನನ್ನ ಪ್ರಕಾರ ಹೋದ್ರೆ ಇದು ರೋಡ್ಗೆ ಹೇಳ್ ಮಾಡಿಸಿದಂತ ಗಾಡಿ. ಲಾಂಗ್ ಡ್ರೈವ್ ಹೋಗ್ತೀರಾ ಅಂದ್ರೆ ಹೇಳ್ ಮಾಡಿಸಿದಂತ ಗಾಡಿ. ಅದೊಂದು ಇದ್ರಲ್ಲಿ ನನಗೆ ಒಳ್ಳೆ ಫೀಲಿಂಗ್ ಕೊಡ್ತು. ಎಷ್ಟು ದೂರ ಹೋದ್ರು ನಿಮ್ಗೆ ಟಯರ್ಡ್ ಅನ್ನೋದಂತೂ ಆಗಲ್ಲ. ಸೊ ನಾನು ಲಾಂಗ್ ಡ್ರೈವ್ ಹೊಡೆದಿದ್ದಂದ್ರೆ 200 ಕಿಲೋಮೀಟರ್ಸ್ ಲಾಂಗ್ ಡ್ರೈವ್ ಹೊಡೆದಿರೋದು. ಇನ್ನು ಫಸ್ಟ್ ಸರ್ವಿಸ್ ಆಗಿರ್ಲಿಲ್ಲ, ನಾನು ಲಾಂಗ್ ಡ್ರೈವ್ ನ ಹೋದೆ. ಸೊ ಅದು 200 ಕಿಲೋಮೀಟರ್ಸ್ ಹೋದಂಗೆ ಅನಿಸ್ಲಿಲ್ಲ. ಸೊ ತುಂಬಾನೇ ಸ್ಮೂತ್ ಆಗಿ ಹೋಗಿ ಸ್ಮೂತ್ ಆಗಿ ಬಂದೆ. ಸೊ ನೆಕ್ಸ್ಟ್ ಇದು ಒಂದು ಗಾಡಿ ಟಾರ್ಕ್ ಆಗಿರ್ಬೋದು, ಹಾಗೆ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸೊ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಬಿಲ್ಡ್ ಕ್ವಾಲಿಟಿ ಅಂತೂ ಇನ್ನ ಚೆನ್ನಾಗಿದೆ. ಸದ್ಯದ ಮಟ್ಟಿಗೆ ಗಾಡಿಲಿ ಗೊತ್ತಿರುವಂತದ್ದು ನಾನು ಹೇಳಿದೀನಿ. ಇವಾಗ ನಿಮ್ಗೆ ಗೂಗಲ್ ಅಲ್ಲೇ ಸಿಕ್ಬಿಡುತ್ತೆ, ಎಷ್ಟು cc ಇಂಜಿನ್, ಹಾಗೆ
ಟಾರ್ಕ್ ಎಷ್ಟಿದೆ, ವ್ಯಾಲ್ಯೂ ಎಷ್ಟಿದೆ, ಪಿಕಪ್ ಎಷ್ಟು ತಗೊಳುತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಸಿಕ್ಕಾಪಟ್ಟೆ ಸಿಕ್ಬಿಡುತ್ತೆ. ಬಟ್ ಗಾಡಿ ಓಡಿಸ್ಬಿಟ್ಟು ಅದನ್ನ ರಿವ್ಯೂನ ನೋಡಿದವಾಗ ಅದು ಓಡಿಸೋರ್ಗೆ ಮಾತ್ರ ಗೊತ್ತಿರುತ್ತೆ. ಗೂಗಲ್ ಅಲ್ಲಿ ಓಡಿಸಿರೋ ರಿವ್ಯೂ ಸ್ವಲ್ಪ ಕಡಿಮೆನೇ ಇರುತ್ತೆ. ಒಂದ್ ಏನೋ ಓನ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾರಲ್ಲ, ಅದು ನಿಮ್ಗೆ ಗಾಡಿ ತಗೊಳ್ಳೋರ್ಗೆ ಅಥವಾ ತಗೊಂಡು ಮೇಂಟೆನೆನ್ಸ್ ಮಾಡ್ತಿರೋರ್ಗೆ ಹೆಲ್ಪ್ ಆಗುತ್ತಂತ ಈ ಒಂದು ವಿಡಿಯೋ ಮಾಡಿದೆ. ಸೊ ಇವಾಗ ಗುಡ್ಡು ಬೇಡ ಥಿಂಕ್ ಮಾಡಾಯ್ತು. ಸೊ ಫಸ್ಟ್ ಸರ್ವಿಸ್ ಕಾಸ್ಟ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ, ಹಾಗೆ ಏನೇನು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಫಿಲ್ಟರ್, ಇಂಜಿನ್ ಆಯಿಲು 59 ರುಪೀಸು, ಹಾಗೆ ವಾಶ್ ಕ್ಲಾತ್ 19 ರುಪೀಸು, ಹಾಗೆ ಎಮ್ರಿ ಶೀಟು 47, ಮತ್ತೆ ಗ್ಯಾರ್ಕ್ಸ್ 47 ಅಂತ ಇದೆ. ಹಾಗೆ ಫುಲ್ಲಿ ಸಿಂಥೆಟಿಕ್ ಆಯಿಲು 10 ವ್ಯಾಟ್ 14 R19 ಅಂತ ಇದೆ. ಅದಕ್ಕೆ 742 ರುಪೀಸ್ ಇದೆ. ಹಂಗೆ ಚೈನ್ ಲೂಬ್ ಮತ್ತು ಚೈನ್ ಕ್ಲೀನ್ ಅಂತ ಹೇಳ್ಬಿಟ್ಟು 71 ಮತ್ತು 68 ರುಪೀಸ್ ತೊಗೊಂಡಿದ್ದಾರೆ. ಸೊ ಟೋಟಲ್ ಕಾಸ್ಟ್ ಬಂದು ಅಂದರೆ ಟೋಟಲ್ ಎಷ್ಟಾಯ್ತಪ್ಪ ಅಂದರೆ 1580 ರುಪೀಸ್. ಸೊ ಟೋಟಲ್ ಕಾಸ್ಟ್ ಬಂದು ಫಸ್ಟ್ ಸರ್ವಿಸು 1580 ರುಪೀಸ್ ಆಗಿದೆ. ಸೊ ನಾನು ಫಸ್ಟ್ ಸರ್ವಿಸ್ ಬಿಟ್ಟಿರೋದು ಒಂದು 600ಗೆಲ್ಲ ಬಿಟ್ಬಿಟ್ಟಿದ್ದೀನಿ. ಸೊ 600ಗೆ ಏನಕ್ಕೆ ಬಿಟ್ಟೆ ಅಂದರೆ ಸ್ವಲ್ಪ ಲಾಂಗ್ ಡ್ರೈವ್ ಹೋಗೋದೆಲ್ಲ ಪ್ಲಾನ್ ಇತ್ತು, ಇನ್ನೂ ಹೋಗಿಲ್ಲ, ಪ್ಲಾನ್ ಇತ್ತು, ಆ ರೀಸನ್ಗೋಸ್ಕರ ನಾನು ಮಾಡಿಸ್ಕೊಂಡಿದ್ದೀನಿ. ಸೊ ಗಾಡಿ ಬಗ್ಗೆ ಕೊನೆಯದಾಗಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಸ್ವಲ್ಪ ಇದಕ್ಕಿಂತ ಹೈ ರೇಂಜಿಗೆ ಹೋಗ್ತೀರಾ, ಹೈ ಮೇಂಟೆನೆನ್ಸ್ಗೆ ಹೋಗ್ತೀರಾ ಅಂದರೆ KTM 250 ಹೋಗ್ಬೋದು. ಇಲ್ಲ ನನಗೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿ ಸ್ವಲ್ಪ ಮಿಡಲ್ ಕ್ಲಾಸ್ ಲೆವೆಲ್ಲಿಗೆ ಈ ಥರ ಬೇಕು ಅಂದರೆ ಒಂದು ಮಾಡಿಸಿದಂಥ ಗಾಡಿ ಅಂದರೆ ಸುಜುಕಿ ವಿಸ್ಟ್ರೋಮ್ SX 250cc. ಸೊ ಕಣ್ಣು ಮುಚ್ಕೊಂಡು ತಗೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.